ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಬ್ಬ ಮನುಷ್ಯ ಎಷ್ಟು ವರ್ಷ ಕಾಲ ಬದುಕಬಹುದು? ನಮಗೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಭಾರತೀಯರ ಸರಾಸರಿ ಆಯಸ್ಸು 32 ವರ್ಷಗಳ ಆಸುಪಾಸಲ್ಲಿತ್ತು. ಈಗ 70 ವರ್ಷಗಳ ಆಸುಪಾಸಿಗೆ ಬಂದಿದೆ. ಅಂದರೆ ಭಾರತೀಯರು ಬದುಕುವ ಅವಧಿ, ಜೀವಿತಾವಧಿ ಹೆಚ್ಚುತ್ತಾ ಇದೆ. ಮನುಷ್ಯ ಎಲ್ಲಿಯವರೆಗೆ ಬದುಕಬಹುದು, ಅವನ ಸಹಜ ಆಯಸ್ಸು ಎಷ್ಟು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಉತ್ತರವನ್ನು ನಮ್ಮ ಪುರಾಣಗಳಲ್ಲೂ ಹುಡುಕಬೇಕಾಗುತ್ತೆ, ನಮ್ಮ ವಿಜ್ಞಾನದಲ್ಲೂ ಹುಡುಕಬೇಕಾಗುತ್ತೆ. ಚಾಂದೋಗ್ಯ ಉಪನಿಷತ್ ಅಂತ ಒಂದು ಉಪನಿಷತ್ತುಂಟು. ಕ್ರಿಸ್ತಪೂರ್ವ 800ರಿಂದ 600ರ ನಡುವೆ ಇದು ರಚನೆಯಾಗಿರಬಹುದು ಅಂತ ತಜ್ಞರ ಅಭಿಮತ. ಈ ಉಪನಿಷತ್ತಿನ ಅನ್ವಯ ಮನುಷ್ಯರ ಆಯಸ್ಸು 116 ವರ್ಷ. ವಿಜ್ಞಾನದಲ್ಲಿ ಹೇಫ್ಲಿಕ್ ಲಿಮಿಟ್ ಅಂತ ಒಂದು ಪರಿಕಲ್ಪನೆ ಇದೆ. ಅಂದರೆ ಒಂದು ಜೀವಕೋಶ ಎಷ್ಟು ಸಲ ಪುನರಾವರ್ತನೆಗೊಳ್ಳಬಹುದು, ಅಂದರೆ ಪುನರುತ್ಪಾದನೆಯನ್ನು ಮಾಡುವ ಸಾಮರ್ಥ್ಯವನ್ನು ಉಳಿಸಿಕೊಂಡು ಮುಂದುವರಿತಾ ಹೋಗ್ಬೋದು. ಆ ಪುನರುತ್ಪಾದನಾ ಸಾಮರ್ಥ್ಯವನ್ನು ಅಧ್ಯಯನ ಮಾಡಿ 115ರಿಂದ 120 ವರ್ಷಗಳವರೆಗೆ ಬದುಕಬಹುದು. ಹೇಫ್ಲಿಕ್ ಲಿಮಿಟ್ನ ಅಧ್ಯಯನ ಏನಿದೆ, ವೈಜ್ಞಾನಿಕ ಅಧ್ಯಯನ, ಅದು ಹೇಳುತ್ತೆ. ಅಂದರೆ ನಮ್ಮ ಪುರಾಣಗಳು, ನಮ್ಮ ವಿಜ್ಞಾನ ಎರಡೂ ಸಹ 100 ವರ್ಷಗಳಿಗೆ ಅಥವಾ ಅದಕ್ಕಿಂತಲೂ ಹೆಚ್ಚಿಗೆ ನಾವು ಬದುಕಲಿಕ್ಕೆ ಸಾಧ್ಯ ಉಂಟು ಅನ್ನೋ ವಿಚಾರವನ್ನು ಹೇಳುತ್ತೆ. ಆದರೆ ನಮ್ಮ ಡಾಕ್ಟರ್ ಅಣ್ಣಪ್ಪ ಪಾಂಗಿಯವರು ನೀವು ಶತಾಯುಷಿಗಳಾಗಿ ಬಹಳ ಸುಲಭ ಶತಾಯುಷಿಗಳಾಗೋದು ಅನ್ನೋ ವಿಚಾರವನ್ನು ಒಂದು ಸೊಗಸಾದ ಪುಸ್ತಕದಲ್ಲಿ ಅವರು ಬರೀತಾರೆ. 320 ಪುಟಗಳ ವ್ಯಾಪ್ತಿಯ ಈ ಒಂದು ಪುಸ್ತಕ ನಿಜಕ್ಕೂ ನಮಗೆ ಒಂದು ಒಳನೋಟವನ್ನು ಕೊಡುತ್ತೆ. ಡಾಕ್ಟರ್ ಅಣ್ಣಪ್ಪ ಪಾಂಗಿ ಅವರು ತಜ್ಞ ವೈದ್ಯರು, ಮಧುಮೇಹ ತಜ್ಞರು ಹಾಗೂ ಹಿರಿಯ ವೈದ್ಯರು. ಅಥಣಿಯಲ್ಲಿ ಇವರು ವೃತ್ತಿನಿರತರಾಗಿದ್ದಾರೆ. ಇವರು ಈ ಒಂದು ಪುಸ್ತಕವನ್ನು ಅತ್ಯಂತ ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಬರೀತಾ ಹೋಗ್ತಾರೆ. ಹಾಗಾಗಿ ಗೊಂದಲ ನಮಗೆ ಬಹಳ ಕಡಿಮೆ. ವೃದ್ಧಾಪ್ಯವನ್ನು ವಿವರಿಸೋದಕ್ಕೆ ಮೊದಲು, ವೃದ್ಧಾಪ್ಯ ಅಂದ್ರೇನು, ಶತಾಯುಷಿಗಳು ಆಗೋದಕ್ಕೆ ಏನೆಲ್ಲ ಅಡ್ಡಿಗಳಿವೆ, ಸಾವು ಅಂದ್ರೇನು, ಅದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಮೊದಲನೇ ವಿಭಾಗದಲ್ಲಿ. ಎರಡನೇ ವಿಭಾಗದಲ್ಲಿ ವಯಸ್ಸು ಆಗ್ತಾ ಇದೆ ಅನ್ನೋದಾದರೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ನಮ್ಮ ದೇಹದಲ್ಲಿ, ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿ, ಮೂರನೇ ವಿಭಾಗದಲ್ಲಿ ವೃದ್ಧಾಪ್ಯವನ್ನು ತಡೆಗಟ್ಟುವ ಮಧ್ಯಸ್ಥಿಕೆಗಳು, ಅದಕ್ಕೆ ಸಾಧ್ಯತೆ ಉಂಟು, ಆ ಭಾಗವನ್ನು ಹೇಳ್ತಾ, ನಾಲ್ಕನೇ ಭಾಗದಲ್ಲಿ ಆಧುನಿಕ ವಿಜ್ಞಾನ ಈ ವೃದ್ಧಾಪ್ಯವನ್ನು ಮುಂದೂಡುವ ಬಗ್ಗೆ ಏನೆಲ್ಲ ಔಷಧಗಳನ್ನು, ವಿಧಾನಗಳನ್ನು, ಮಾರ್ಗಗಳನ್ನು, ತಂತ್ರಗಳನ್ನು ರೂಪಿಸಿದೆ, ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ವೃದ್ಧಾಪ್ಯ ಹೇಗಾಗುತ್ತೆ, ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾ, ನಾವು ಶತಾಯುಷಿಗಳಾಗಲು ಸಾಧ್ಯ ಇದೆಯಾ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅತ್ಯಂತ ಸರಳ ಕನ್ನಡದಲ್ಲಿ ವಿವರಿಸಿದ್ದಾರೆ. ಡಾಕ್ಟರ್ ಅಣ್ಣಪ್ಪ ಪಾಂಗಿ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಅಂತ. ನಾನು ಬೆಂಗಳೂರಿನ ಚಿಕ್ಕಸಂದ್ರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಗಾಯನ, ನೃತ್ಯ ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನೋಡ್ತೀನಿ. ನಾನು 3ನೇ ತರಗತಿ ಇದ್ದಾಗಿಂದನೂ ನಾನು ನೋಡ್ಕೊತಾ ಬಂದಿದ್ದೀನಿ. ಈಗ ನನಗೆ ಅವಕಾಶ ಸಿಕ್ಕಿದೆ ಭಾಗವಹಿಸಲಿಕ್ಕೆ, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ. ಬಹಳ ಸಂತೋಷ ಅನುಷಾ ಅವರೇ, ಕಾದದ್ದಕ್ಕೂ ಸಾರ್ಥಕವಾಯ್ತಲ್ವಾ? ಹೌದು. ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ಬೆಂಗಳೂರು ಬಸವೇಶ್ವರ ನಗರದ ನಿವಾಸಿ, ಮೂಲತಃ ಮಂಗಳೂರಿನವಳು. ಲೆಕ್ಕ ಪರಿಶೋಧಕರ ಕಚೇರಿಯಲ್ಲಿ ಆಡಳಿತ ನಿರ್ವಾಹಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಪದಬಂಧ ಬಿಡಿಸುವುದು, ಸಂಗೀತ ಆಲಿಸುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲಾಗಿರುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದು ನನ್ನ ಒಂದು ಸಾರ್ಥಕ ಕ್ಷಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ತುಂಬ ತುಂಬ ಸಂತೋಷ ಸೌಮ್ಯ ಅವರೇ, ಧನ್ಯವಾದಗಳು ತಮಗೆ. ಸ್ವಾಗತ ಕಾರ್ಯಕ್ರಮಕ್ಕೆ ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತುಶ್ರೀವಾಣಿ SNG. ನಾನು ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ ಹೋಗುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಣೆ ಮಾಡುವುದು ಹಾಗೂ ಪುಸ್ತಕಗಳನ್ನು ಓದುವುದು. ಮುತ್ತುಶ್ರೀ ವಾಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮ ಮೂವರಲ್ಲಿ ಒಂದು ಭಿನ್ನಹ ಉಂಟು, ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೇವೆ. ಬಜರ್ ಇಲ್ಲದೆ ಹೇಗೆ ಮಾಡಬಹುದು ಅಂತ ನಮ್ಮ ವೀಕ್ಷಕರು ಯಾವಾಗಲೂ ಒಂದು ಪ್ರಶ್ನೆಯನ್ನು ಕೇಳೋರು, ಮೂರನೇವರಿಗೆ ಯಾಕೆ ಸರ್ ಅವಕಾಶ ಕೊಡಲ್ಲ, ಅವರಿಗೆ ಸರಿ ಉತ್ತರ ಗೊತ್ತಿರುತ್ತೆ, ಬಜರ್ ಒತ್ತೋದ್ರಲ್ಲಿ ಏನೋ ಸ್ವಲ್ಪ ತಡ ಆಗಿಬಿಟ್ಟಿರುತ್ತಪ್ಪ, ಹಾಗಾಗಿ ಅವ್ರಿಗೆ ಅವಕಾಶವೇ ಕೊಡಲ್ವಲ್ಲ ನೀವು, ಹೀಗೆಲ್ಲ ದೂರೋದು ಉಂಟು. ಈ ಒಂದು ಪ್ರಯೋಗ ತಮಗೆ ಇಷ್ಟವಾಗುತ್ತಾ ನೋಡೋಣ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಚೇತನ ತೀರ್ಥಹಳ್ಳಿ ಬರೆದ ಕಾಕ್ಟೇಲ್ ಲೋಕೋ ಭಿನ್ನ ರುಚಿ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಅನುಷಾ ಅವರಿಗೆ ಉತ್ತರ ಕೊಡುವ ಅವಕಾಶ. ಪ್ರಶ್ನೆ: 500 ಮೀಟರ್ ವ್ಯಾಸವುಳ್ಳ ಟೆಲಿಸ್ಕೋಪನ್ನು ಯಾವ ದೇಶವು ನಿರ್ಮಿಸುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಭಾರತ, ಬ್ರಿಟನ್, ಅಮೆರಿಕ, ಚೀನಾ. ಬ್ರಿಟನ್. ಬ್ರಿಟನ್ ಅಂತ ಹೇಳ್ತಾ ಇದ್ದಾರೆ ಅನುಷಾ. ಸೌಮ್ಯ? ಅಮೆರಿಕಾ. ಅಮೆರಿಕ. ಮುತ್ತುಶ್ರೀವಾಣಿ? ಚೀನಾ. ಉತ್ತರವನ್ನು ನೋಡೋಣ. ಚೀನಾ ಅನ್ನೋದು ಸರಿಯಾದ ಉತ್ತರ. ಚೇತನ ತೀರ್ಥಹಳ್ಳಿ ಬರೆದ ಕಾಕ್ಟೇಲ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಇದು 500 ಮೀಟರ್ ವ್ಯಾಸ ಅಂದರೆ ಅದನ್ನು ತಕ್ಷಣ ಕಲ್ಪನೆಗೆ ಬರೋಲ್ಲ. ಅದನ್ನು ಮತ್ತೊಂದು ರೀತಿ ಹೇಳಬೇಕು ಅಂತ ಹೇಳ್ತಂದರೆ, 50 ಫುಟ್ಬಾಲ್ ಮೈದಾನಗಳನ್ನು ಒಂದರ ಪಕ್ಕದಲ್ಲಿ ಇಟ್ಟು ಜೋಡಿಸಿದ್ರೆ ಎಷ್ಟು ದೊಡ್ಡದಾಗ್ಬೋದು ಮೈದಾನ. ಫುಟ್ಬಾಲ್ ಮೈದಾನ ಅಂದರೆ ನಮಗೊಂದು ಅಂದಾಜು ಬರುತ್ತೆ. ಅಷ್ಟು ಮೈದಾನಗಳು ಒಟ್ಟಿಗೆ ಇಟ್ಟರೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡ ಮಸೂರವನ್ನು ರೂಪಿಸಿ ಒಂದು ಅದ್ಭುತವಾದ ಟೆಲಿಸ್ಕೋಪನ್ನು ರೂಪಿಸ್ತಾ ಇದ್ದಾರಂತೆ. ಇದು ಅನ್ಯ ಗ್ರಹಗಳಲ್ಲಿ ಜೀವಿಗಳು ಇರಬಹುದಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಗುಜಾವೋ ಅನ್ನೋ ಸ್ಥಳದಲ್ಲಿ ಈ ಒಂದು ಟೆಲಿಸ್ಕೋಪನ್ನು ಚೀನಾ ನಿರ್ಮಿಸ್ತಾ ಇದೆಯಂತೆ. ಪಸ ರಂಜಿನಿ ಕೀರ್ತಿ ಬರೆದಂಥ ಸೊಗಸಾದ ಸಂಗೀತಮಯ ಕಾದಂಬರಿ ನಮ್ಮ ಪ್ರಶ್ನೆ. ಸೌಮ್ಯ ಅವರು ಸಿದ್ಧವಾಗಬೇಕು. ನಮ್ಮ ಸೌರಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಇರುವ ಉಪಗ್ರಹ ಯಾವುದು? ಆಯ್ಕೆಗಳನ್ನು ನೋಡೋಣ. ಚರಾನ್, ಯುರೋಪಾ, ಟೈಟನ್, ಗ್ಯಾನಿಮೀಡ್. ಆಯ್ಕೆ 3 ಟೈಟನ್. ಆಯ್ಕೆ 3 ಟೈಟನ್. ಮುತ್ತುಶ್ರೀವಾಣಿ? ಗ್ಯಾನಿಮೀಡ್. ಅನೂಷಾ? ಚರಾನ್. ಉತ್ತರವನ್ನು ನೋಡೋಣ. ಚರಾನ್ ಉತ್ತರ ಸರಿಯಾಗಿದೆ. ಪಸ ರಂಜಿನಿ ಕೀರ್ತಿ ಬರೆದಂಥ ಸಂಗೀತಮಯ ಕಾದಂಬರಿ ತಮಗೆ ಕೊಟ್ಟಿದ್ದೇವೆ. ಇದು ಈ ಚರಾನ್ ಅನ್ನೋದು ಪ್ಲೂಟೋವಿನ ಉಪಗ್ರಹ ಅಂತ ಹೇಳ್ತಾರೆ. ಪ್ಲೂಟೋವನ್ನು ಗ್ರಹಸ್ಥಾನದಿಂದ ಕೆಳಗೆ ಇಳಿಸಿದ್ದೇವೆ, ಕುಬ್ಜಗ್ರಹ ಅಂತ ನಾಮಕರಣ ಮಾಡಿದ್ದೇವೆ. ಅದಕ್ಕೆ 5 ಪುಟ್ಟ ಉಪಗ್ರಹಗಳು ಉಂಟಂತೆ. ಅವುಗಳಲ್ಲಿ ಒಂದು ಈ ಚರಾನ್ ಅನ್ನೋದು ಪ್ಲೂಟೋವಿನ ಅರ್ಧದಷ್ಟು ಗಾತ್ರ ಪಡೆದಿದೆಯಂತೆ. ಇದು 6.5 ದಿನಗಳಿಗೆ ಒಂದು ಸಲ ಇದು ಸುತ್ತು ಹೊಡೆಯುತ್ತಂತೆ. ಇದರ ಒಂದೇ ಮುಖ ಯಾವಾಗಲೂ ನಮಗೆ ಕಾಣುತ್ತೆ. ಇಲ್ಲಿ ಈ ಅನಿಲಗಳು ಇರೋದು ಸ್ವಲ್ಪ ಆಶ್ಚರ್ಯ. ಯಾಕಂದರೆ ಅದು ನಮ್ಮ ಸೌರಮಂಡಲದ ಅಂಚಿನಲ್ಲಿ ಇರ್ತಕ್ಕಂಥ ಒಂದು ಆಕಾಶಕಾಯ. ಅದು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿಗಳು ಇರೋದು ವಿಜ್ಞಾನಿಗಳ ಕುತೂಹಲವನ್ನು ಕೆರಳಿಸಿದೆ. ಆ ಪತ್ರಿಕೋದ್ಯಮ ಎನ್ನುವ ಪುಸ್ತಕ GN ರಂಗನಾಥರಾವ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ದೀಪ್ತ ನಾನೋ ವಜ್ರ ಫ್ಲೂರಸೆಂಟ್ ನಾನೋ ಡೈಮಂಡ್ ಕಣಗಳ ದೀಪ್ತ ಅವಧಿ ಎಷ್ಟು? ಮುತ್ತುಶ್ರೀವಾಣಿ ಸಿದ್ಧವಾಗಿ ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. 1 ನ್ಯಾನೋ ಸೆಕೆಂಡ್, 5 ನ್ಯಾನೋ ಸೆಕೆಂಡ್, 10 ನ್ಯಾನೋ ಸೆಕೆಂಡ್, 20 ನ್ಯಾನೋ ಸೆಕೆಂಡ್. ಆಯ್ಕೆ 3 10 ನ್ಯಾನೋ ಸೆಕೆಂಡ್. 10 ನ್ಯಾನೋ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ ಅನೂಷಾ. 1 ನ್ಯಾನೋ ಸೆಕೆಂಡ್. ಆಯ್ಕೆ 1. ಸೌಮ್ಯ?
ಆಯ್ಕೆ 2 5 ನ್ಯಾನೋ ಸೆಕೆಂಡ್. 5 ನ್ಯಾನೋ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 10 ನ್ಯಾನೋ ಸೆಕೆಂಡ್ ಅನ್ನೋದು ಸರಿಯಾದ ಉತ್ತರ. ಆ ಪತ್ರಿಕೋದ್ಯಮ ಈ ಒಂದು ಪುಸ್ತಕವನ್ನು ಮುತ್ತುಶ್ರೀ ವಾಣಿ ಅವರಿಗೆ ಕೊಟ್ಟಿದ್ದೇವೆ. ಇವು 1 ರಿಂದ 100 ನ್ಯಾನೋಮೀಟರ್ ಗಾತ್ರದ ವಜ್ರದ ಕಣಗಳಂತೆ ಇವು ಹೊಳಿತಾ ಇರುತ್ತಂತೆ. ಈ ಹೊಳಿತಾ ಇರೋ ಈ ಕಣಗಳು ನಮ್ಮ ದೇಹಕ್ಕೆ ಅಪಾಯವನ್ನು ಏನು ಉಂಟು ಮಾಡೋದಿಲ್ಲ. ಅದು ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಉಪಯುಕ್ತತೆಯ ಭರವಸೆಯನ್ನು ನೀಡಿದೆ. ಅದರಲ್ಲೂ ಮುಖ್ಯವಾಗಿ ರೋಗ ನಿದಾನ, ಡಯಾಗ್ನೋಸಿಸ್ ಆಫ್ ಎ ಡಿಸೀಸ್, ರೋಗವನ್ನು ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡುತ್ತಂತೆ. ಹಾಗೆಯೇ ಕೆಲವು ಔಷಧಗಳ ವಿತರಣೆಗೆ, ಉದಾಹರಣೆಗೆ ಕ್ಯಾನ್ಸರ್ ಗಡ್ಡೆ ಎಲ್ಲಿದೆಯೋ ಅಲ್ಲೇ ಹೋಗಿ ಔಷಧವನ್ನು ವಿತರಿಸಬೇಕು ಅಂತಹ ಒಂದು ಅಪರೂಪದ ಕ್ಷೇತ್ರದಲ್ಲಿ ಉಪಯುಕ್ತವಾಗುವ ಭರವಸೆಯನ್ನು ನೀಡಿದೆಯಂತೆ ಈ ದೀಪ್ತ ನಾನೋ ವಜ್ರ ಅಥವಾ ಫ್ಲೂರೋಸೆಂಟ್ ನಾನೋ ಡೈಮಂಡ್ ಅಂತಕ್ಕಂಥ ಈ ಕಣಗಳು. ಮುಂದಿನ ಪುಸ್ತಕ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್. ಮಕ್ಕಳ ಸ್ಕೂಲು ಮನೇಲಲ್ವೇ ಅಂತ ಕೇಳ್ತಾರೆ. ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರು. ಪ್ರಶ್ನೆ ಬರ್ತಾ ಇದೆ ಅನುಷಾ ಅವರಿಗೆ. ಪ್ರಶ್ನೆ: ಮಧ್ಯಪ್ರದೇಶ ಸರ್ಕಾರವು ಯಾವ ಗೊಂಡ್ ಸಾಮ್ರಾಜ್ಯದ ರಾಣಿಗಾಗಿ 100 ಕೋಟಿ ರೂಪಾಯಿಗಳ ಸ್ಮಾರಕವನ್ನು ನಿರ್ಮಿಸಲಿದೆ? ಆಯ್ಕೆಗಳನ್ನು ನೋಡೋಣ. ಅಹಲ್ಯಾಬಾಯಿ ಹೋಳ್ಕರ್, ರಾಣಿ ಕರ್ಣಾವತಿ, ರಾಣಿ ದುರ್ಗಾವತಿ, ರಾಣಿ ಪದ್ಮಾವತಿ. ರಾಣಿ ಕರ್ಣಾವತಿ. ರಾಣಿ ಕರ್ಣಾವತಿ ಆಯ್ಕೆ 2. ಹೇಳಿ ಸೌಮ್ಯ. ಅಹಲ್ಯಾಬಾಯಿ ಹೋಳ್ಕರ್ ಆಯ್ಕೆ 1. ಮುತ್ತುಶ್ರೀ ವಾಣಿ. ರಾಣಿ ಪದ್ಮಾವತಿ. ರಾಣಿ ಪದ್ಮಾವತಿ ಅಂತ ಹೇಳ್ತಾ ಇದ್ದೀರಿ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಾಣಿ ದುರ್ಗಾವತಿ ಆಗಿತ್ತು. ಚಂದೇಲ ವಂಶಸ್ಥೆ ರಾಣಿ ದುರ್ಗಾವತಿ. ಚಂದೇಲ ವಂಶದಲ್ಲಿ ಹುಟ್ಟಿದಂಥ ವಿದ್ಯಾಧರ ಅಂತಕ್ಕಂಥ ಅರಸ ಗಜ್ನಿ ಮುಹಮ್ಮದನ್ನು ಸೋಲಿಸಿ ಹಿಂದಕ್ಕೆ ಓಡಿಸಿರ್ತಾನೆ. ಅಂತಹ ವಂಶದಲ್ಲಿ ಹುಟ್ಟಿದಂಥ ರಾಣಿ ದುರ್ಗಾವತಿ ಅಕ್ಬರನ ವಿರುದ್ಧ ಯುದ್ಧವನ್ನು ಮಾಡ್ತಾಳೆ. ಆ ಯುದ್ಧದಲ್ಲಿ ಸ್ವಲ್ಪ ಮೋಸ ಆಗುತ್ತೆ. ಆ ಮೋಸದಿಂದ ಆಕೆ ಸಾವನ್ನು ಅಪ್ಪುತ್ತಾಳೆ. ಅಕ್ಬರನ ಸೈನ್ಯ ಬಹಳ ದೊಡ್ಡದು, ಶಕ್ತಿಶಾಲಿಯಾದದ್ದು ಎಲ್ಲವೂ ಗೊತ್ತಿದ್ದರೂ ಆಕೆ ಯುದ್ಧಕ್ಕೆ ಬಂದು ಯುದ್ಧದಲ್ಲಿ ಜೀವವನ್ನು ಬಿಡ್ತಾಳೆ. ಈಕೆ ಗೊಂಡ್ ಪ್ರಾಂತವನ್ನು ಆಳ್ತಾ ಇರ್ತಾಳೆ. ಈ ಗೊಂಡ್ ಪ್ರಾಂತ ಯಾವುದು ಅಂತ ಕೇಳಿದರೆ ಇಂದಿನ ಮಧ್ಯಪ್ರದೇಶ, ಇಂದಿನ ಉತ್ತರ ಪ್ರದೇಶ, ಒಡಿಶಾ ಮತ್ತು ಆಂಧ್ರದ ಕೆಲವು ಭಾಗಗಳನ್ನು ಒಳಗೊಂಡಂಥ ಪ್ರದೇಶವನ್ನು ಗೊಂಡು ಪ್ರದೇಶ, ಗೊಂಡ್ವಾನಾ ಪ್ರದೇಶ ಹೀಗೆಲ್ಲ ಕರೀತಾ ಇದ್ದರು. ಆಕೆಯ ಹೆಸರಲ್ಲಿ ಈಗ ಮಧ್ಯಪ್ರದೇಶ ಸರ್ಕಾರ ಒಂದು ಸ್ಮಾರಕವನ್ನು ನಿರ್ಮಿಸ್ತಾ ಇದೆಯಂತೆ. ಮುಂದಿನ ಪುಸ್ತಕ ನನ್ನವ್ವನ ಬಯೋಗ್ರಫಿ, ಜಯರಾಮಾಚಾರಿ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು? ಸೌಮ್ಯ ಅವರು. ಇಂ ಸಂ ತ ಅ ವೆ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಸೌಮ್ಯ ಅವರೇ, ಗೊತ್ತಾಗಿಲ್ಲ. ಮುತ್ತುಶ್ರೀ ವಾಣಿ. ಇಂದು ಸಂಸತ್ ಅಧಿವೇಶನ. ಇನ್ನೊಂದು ಸಲ ಹೇಳಿ. ಇಂದು ಸಂಸತ್ ಅಧಿವೇಶನ. ಅನುಷಾ. ಇಂದು ಸಂಸತ್ ಅಧಿವೇಶನ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಇಂದು ಸಂಸತ್ ಅಧಿವೇಶನ ಉತ್ತರ ಸರಿಯಾಗಿದೆ. ಮುತ್ತುಶ್ರೀ ವಾಣಿ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ನನ್ನವ್ವನ ಬಯೋಗ್ರಫಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಓದಿ ಇತರರಿಗೂ ಓದೋದಕ್ಕೆ ಕೊಡಿ. ಮುಂದಿನ ಪುಸ್ತಕ ಇದು ಮರೆಯಲಾಗದ ಕಥನ. ಡಾಕ್ಟರ್ ಹೆಂಡತಿ ಸರೋಜಿನಿ ಪಡಸಲಗಿ ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ:
ಮುತ್ತುಶ್ರೀವಾಣಿಯವರಿಗೆ ಈ ಪ್ರಶ್ನೆ ಬರ್ತಾ ಇದೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 66 ಕೂಡು 29, 97 ಕಳೆ 41, 15 ಗುಣಿಸು 15, 228 ಭಾಗಿಸು 12. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮುತ್ತುಶ್ರೀವಾಣಿಯವರೇ ಉತ್ತರ ಕೊಡಬೇಕಲ್ವಾ? ಹೇಳಿ. 395. 395. ಅನೂಷ 395. ಅದೇ ಉತ್ತರ. ಸೌಮ್ಯ 395. ಉತ್ತರವನ್ನು ನೋಡೋಣ. 95, 56, 225, 19, 395. ಬಹುಶಃ ಇದೊಂದು ದಾಖಲೆ ಅಂತ ಅನಿಸುತ್ತೆ. ಮೂವರು ಸರಿಯಾದ ಉತ್ತರನ ಕೊಟ್ಟಿರೋದು. ಡಾಕ್ಟರ್ ಹೆಂಡತಿ, ಈ ಒಂದು ಪುಸ್ತಕವನ್ನು ಮುತ್ತುಶ್ರೀವಾಣಿ ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಮುಂದಿನ ಪ್ರಶ್ನೆ ಅನುಷಾ ಅವರಿಗೆ ಬರ್ತಾ ಇದೆ. ನಾವು ಕೊಡ್ತಾ ಇರೋ ಪುಸ್ತಕ ಶಿವಾನಂದ ತಗುಡೂರು ಹೇಳಿದ ಕೋವಿಡ್ ಕಥೆಗಳು. ಇದು ಕಥೆಯಲ್ಲ, ಕಟು ವಾಸ್ತವ ಅಂತ ಹೇಳ್ತಾರೆ. ಈ ಹಣ್ಣನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಅಕೇಬಿ, ಏಸೆರೋಲಾ, ಗ್ಯಾಕ್, ದೂರಿಯನ್. ಗ್ಯಾಕ್. ಗ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ನಂತರ ಅವಕಾಶ ಸಿಗ್ತಾ ಇರೋದು ಸೌಮ್ಯ ಅವ್ರಿಗಲ್ವಾ? ಆಯ್ಕೆ 1 ಅಕೇಬಿ. ಅಕೇಬಿ. ಮುತ್ತುಶ್ರೀವಾಣಿ ಏಸೆರೋಲಾ. ಏಸೆರೋಲಾ ಆಯ್ಕೆ 2. ಉತ್ತರವನ್ನು ನೋಡೋಣ. ಏಸೆರೋಲಾ ಉತ್ತರ ಸರಿಯಾಗಿದೆ. ಕೋವಿಡ್ ಕಥೆಗಳು, ಈ ಒಂದು ಪುಸ್ತಕವನ್ನು ಮುತ್ತುಶ್ರೀವಾಣಿ ಅವರಿಗೆ ಕೊಟ್ಟಿದ್ದೇವೆ. ಮಾಲ್ಫೀಜಿಯಾ ಎಮರ್ಜನೇಟಾ ಅನ್ನೋದು ಇದರ ವೈಜ್ಞಾನಿಕ ನಾಮಧೇಯ. ದಕ್ಷಿಣ ಅಮೇರಿಕಾ, ಬ್ರೆಜಿಲ್ ಮತ್ತು ಪರಗ್ವೆ ದೇಶಗಳಲ್ಲಿ ಇದು ಬೆಳೆಯುತ್ತೆ. ಇದಕ್ಕೆ ಬಾರ್ಬಡಾಸ್ ಚೆರ್ರಿ ಅಂತಲೂ ಕರೀತಾರೆ. ವಿಟಮಿನ್ ಸಿ ತುಂಬ ಇರುತ್ತಂತೆ ಇದರಲ್ಲಿ. ಚರ್ಮ ಮತ್ತು ಕೂದಲು ಆರೋಗ್ಯಕರವಾಗಿ ಇರಬೇಕು ಅಂದರೆ ಈ ಹಣ್ಣನ್ನು ಹೆಚ್ಚು ಸೇವಿಸಬೇಕು ಅಂತಾರೆ. ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತಂತೆ. ಹಾಗಾಗಿ ಈ ದೇಶಗಳಲ್ಲಿ ಈ ಏಸೆರೋಲಾ ಬಹಳ ಜನಪ್ರಿಯ ಹಣ್ಣಾಗಿದೆ. ವಿಭಾ ಪುರೋಹಿತ್ ಬರೆದ ಬಾಲ್ಕನಿ ಕಂಡ ಕವಿತೆಗಳು ಎನ್ನುವ ಒಂದು ಕವನ ಸಂಗ್ರಹ ಈಗ ಕೊಡ್ತಾ ಇದ್ದೇವೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಗೋ, ನಿಮ್, ನು, ಕೆ, ಬ, ದ, ರಿ, ಕ. ಸಮಯ ಮುಕ್ತಾಯ ಆಗಿದೆ. ಸೌಮ್ಯ ಅವರೇ. ಕೇರಿಗೊಬ್ಬ ನಿಂದಕನು. ಕೇರಿಗೊಬ್ಬ ನಿಂದಕನು. ಮುತ್ತುಶ್ರೀವಾಣಿ. ಕೇರಿಗೊಬ್ಬ ನಿಂದಕ. ನಿಂದಕ. ನಿಂದಕ ಅಂದರೆ 7 ಅಕ್ಷರ ಆಗೋಯ್ತು. ನಿಂದಕನು. ನಿಂದಕನು. ಅನೂಷಾ ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಕೇರಿಗೊಬ್ಬ ನಿಂದಕನು. ಊರಿಗೊಂದು ಹಂದಿ, ಕೇರಿಗೊಂದು ನಿಂದಕ ಇರಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಬಾಲ್ಕನಿ ಕಂಡ ಕವಿತೆಗಳು, ಈ ಪುಸ್ತಕವನ್ನು ಸೌಮ್ಯ ಅವರಿಗೆ ಕೊಟ್ಟಿದ್ದೇವೆ. ಈಗ 9ನೇ ಪ್ರಶ್ನೆ ಪದಬಂಧ ಬಂದಿದೆ. 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಮೊದಲು ಸುಳುಹುಗಳನ್ನು ನೋಡಿಬಿಡೋಣ. ಸುಳುಹುಗಳು: ಹಣದ ನೆರವು, ಚಿನ್ನ, ಕೊಲ್ಲುವುದು.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮುತ್ತುಶ್ರೀವಾಣಿ ಉತ್ತರ ಧನ ಸಹಾಯ. ಧನ ಸಹಾಯ. ಅನುಷಾ ಅದೇ ಉತ್ತರ. ಅದೇ ಉತ್ತರ. ಸೌಮ್ಯ ಅದೇ ಉತ್ತರ. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಧನ ಸಹಾಯ ಉತ್ತರ ಸರಿಯಾಗಿದೆ. ದೆಹಲಿ ತಲ್ಲಣಗಳು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಎರಡನೇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗುತ್ತಾ ಮುತ್ತುಶ್ರೀವಾಣಿ? ಕನಕ. ಕನಕ. ಉತ್ತರವನ್ನು ನೋಡೋಣ. ಉತ್ತರವನ್ನು ನೋಡೋಕ್ಕೆ ಮೊದಲು ಒಂದು ಸಲ ಅನುಷಾ ಸೌಮ್ಯ ಅವರನ್ನು ಕೇಳಿಬಿಡೋಣ. ಕನಕ ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಕನಕ ಉತ್ತರ ಸರಿಯಾಗಿದೆ. ಹೆಳವರ ಸಂವಹನ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. ಈಗ ಮೂರನೇ ಸಂಹಾರ. ಸಂಹಾರ. ಅನುಷಾ ಸರಿಗಿದೆಯಾ? ಸರಿಯಾಗಿದೆ. ಸೌಮ್ಯ ಸರಿಗಿದೆ. ಉತ್ತರವನ್ನು ನೋಡೋಣ. ಸಂಹಾರ ಉತ್ತರ ಸರಿಯಾಗಿದೆ. ಮುತ್ತುಗದ ಹೂವು ಕವಿತೆಗಳು ಶಿವಾನಂದ ಉಳ್ಳಿಗೇರಿ ಬರೆದಿರುವಂಥದ್ದು ಕೊಟ್ಟಿದ್ದೇನೆ ಮುತ್ತುಶ್ರೀ ವಾಣಿ ಅವರಿಗೆ. ಈಗ ಚಟ್ಪಚ್ಚಿನ ಕುರಳಿ ಆರಂಭವಾಗ್ತಾ ಇದೆ. ಅನುಷಾ ಅವರಿಂದ ಸಿದ್ಧವಾಗಿದ್ದರೆ ಶುರು ಮಾಡ್ತೇವೆ. ಮೊದಲ ಪ್ರಶ್ನೆ. ಹಿಡಿತದಲ್ಲಿ ಸಿಗು ಎಂಬ ನುಡಿಗಟ್ಟಿನ ಅರ್ಥವೇನು? ಅಂಕೆಯಲ್ಲಿರು, ಶಂಕೆಯಲ್ಲಿರು. ಅಂಕೆಯಲ್ಲಿರು. ಮುಂದಿನ ಪ್ರಶ್ನೆ. ಹತ್ತಿಯ ಉಂಡೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಜಿ, ಪಂಕ್ತಿ. ಪಂಕ್ತಿ. ಮುಂದಿನ ಪ್ರಶ್ನೆ. ತಮಸಾ ನದಿಯ ತೀರದಲ್ಲಿ ಯಾವ ಋಷಿಯ ಆಶ್ರಮವಿತ್ತು? ವ್ಯಾಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಾಯಿ ಒಳ್ಳೆಯದಾದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತಾರೆಯ ಪತಿಯು ತಾರೆಯನೇ ರಮಿಸಿ ತಾರೆಯ ಪತಿಯ ಶಾಪಕ್ಕೆ ಸಿಲುಕಿ ಹೆಣ್ಣು ಗಂಡಲ್ಲದ ಮಗನ ಹೆತ್ತ ಯಾರಿವನು? ಉತ್ತರವನ್ನು ನೋಡ್ತಾ ಹೋಗೋಣವಾ? 1 ಉತ್ತರ ಹಿಡಿತದಲ್ಲಿ ಸಿಗು, ಅಂಕೆಯಲ್ಲಿರು ಸರಿಯಾಗಿದೆ. 2 ಉತ್ತರ ಪಂಜಿ ಆಗಿತ್ತು, ಪಂಕ್ತಿಯಲ್ಲ. ಪಂಕ್ತಿ ಅಂದರೆ ಪಂಕ್ತಿ ಅನ್ನೋ ಅರ್ಥದಲ್ಲಿ ಬರುತ್ತೆ ಇದು. 3ನೇ ಪ್ರಶ್ನೆಗೆ ವಾಲ್ಮೀಕಿ ತಾವು ಉತ್ತರ ಕೊಟ್ಟಿಲ್ಲ, ವ್ಯಾಸ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು. 5ನೇ ಪ್ರಶ್ನೆಗೆ ಉತ್ತರ ಇದು ಚಂದ್ರನ ವರ್ಣನೆ ಆಗಿತ್ತು. ದೊಡ್ಡ ಕತೆ ಪುರಾಣದಲ್ಲೂ ಚಂದ್ರ ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2. 2 ಒಂದೇ ಒಂದು ಅಂಕೆಯಲ್ಲಿರು ಆ ಪ್ರಶ್ನೆಗೆ ಮಾತ್ರ ತಾವು ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕ ಸಂಗೊಳ್ಳಿ ರಾಯಣ್ಣ ತಮಗೆ ಕೊಡ್ತಾ ಇದ್ದೇನೆ. ಸೌಮ್ಯ ಅವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಿಡಿದು ಬಿಟ್ಟಂತೆ ಆಗು ಎಂಬ ನುಡಿಗಟ್ಟಿನ ಅರ್ಥವೇನು? ಜೀವ ಒಂದೆಡೆ ನಿಲ್ಲುವಂತಾಗು, ಜೀವ ಒಂದೆಡೆ ನಿಲ್ಲದಂತಾಗು. ಜೀವ ಒಂದೆಡೆ ನಿಲ್ಲದಂತಾಗು. ಮುಂದಿನ ಪ್ರಶ್ನೆ. ದೀವಟಿಗೆ ಕೈ ಕೊಳ್ಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಜು, ಪಂಜಿ. ಪಂಜು. ಮುಂದಿನ ಪ್ರಶ್ನೆ. ರಾಕ್ಷಸಿ ತಾಟಕಿಯು ಮೂಲತಃ ಯಾವ ವರ್ಗಕ್ಕೆ ಸೇರಿದ್ದಳು? ಯಕ್ಷರ ವರ್ಗಕ್ಕ, ಕಿನ್ನರರ ವರ್ಗ? ಯಕ್ಷರು. ಯಕ್ಷರು. 4ನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಕ್ಕಡ ಕಾಲು ಕಚ್ಚಿತು ಅಂತ ನಾವು ಎಕ್ಕಡ ನಾವು ಎಕ್ಕಡನ್ನು ಕಚ್ಚಕ್ಕಾಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. 5ನೇ ಪ್ರಶ್ನೆಯನ್ನು ನೋಡೋಣ. ಈ ಒಗಟನ್ನು ಬಿಡಿಸಿ. ಅನ್ನವನ್ನು ಮಾಡಲಾಗದ ಅಕ್ಕಿ? ಏಲಕ್ಕಿ. ಏಲಕ್ಕಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಜೀವ ಒಂದೆಡೆ ನಿಲ್ಲದಂತಾಗು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಂಜು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಯಕ್ಷರು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಎಕ್ಕಡವನ್ನು ನಾವು ಕಚ್ಚಲಾದೀತೆ ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಏಲಕ್ಕಿ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5 ಪುಸ್ತಕ ಕುವೆಂಪು, ಜ್ಯೋತಿರಾವ್ ಫುಲೆ, ಅಕ್ಕ ಮಹಾದೇವಿ, ಕರ್ಣ ಮತ್ತು ಶಿವಾಜಿ 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಮುತ್ತುಶ್ರೀ ವಾಣಿಯವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಿಡಿದು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಮನಸ್ಸಿಟ್ಟು ಮಾಡು, ಮನಸ್ಸಿಲ್ಲದೆ ಮಾಡು. ಮನಸ್ಸಿಲ್ಲದೆ ಮಾಡು. ಮುಂದಿನ ಪ್ರಶ್ನೆ. ಮನಸ್ಸಿಟ್ಟು ಮಾಡು. ಹಿಡಿದು ಮಾಡು ಅಂದ್ರೆ ಮನಸ್ಸಿಟ್ಟು ಮಾಡು. ನನಗೆ ಗೊಂದಲ ಆಗ್ತಾ ಇದೆ ಈಗ. ಮೊದಲನೇದ, ಎರಡನೇದ, ಅಂತಿಮವಾಗಿ ಮನಸ್ಸಿಟ್ಟು ಮಾಡು. ಮನಸ್ಸಿಟ್ಟು ಮಾಡು. 2ನೇ ಪ್ರಶ್ನೆ. ಕೊಂಬೆ ರೆಂಬೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಟೆ, ಪಂಡ. ಪಂಟೆ. ಮುಂದಿನ ಪ್ರಶ್ನೆ. ಯಕ್ಷಕುಲಕ್ಕೆ ಸೇರಿದ ತಾಟಕೆಗೆ ಎಷ್ಟು ಆನೆಗಳ ಬಲವಿತ್ತು? 100 ಆನೆ ಬಲ, 1000 ಆನೆ ಬಲ. 1000 ಆನೆ ಬಲ. ಮುಂದಿನ ಪ್ರಶ್ನೆ.
ಈ ಗಾದೆಯನ್ನು ಪೂರ್ಣಗೊಳಿಸಿ ಎಣ್ಣೆ ಕಂಡ ಕಡೆ ದೀಪ ಹಚ್ಚಿದ್ರ. ದೀಪ ಹಚ್ಚು. 5ನೇ ಪ್ರಶ್ನೆಯನ್ನು ನೋಡೋಣ. ಈ ಒಗಟನ್ನು ಬಿಡಿಸಿ. ವಾರಿ ತಾಯಿಯ ಗಂಡ ವಾರಿಯನೇ ಪೆತ್ತವನು, ಮಾರಹರನಿಗೆ ಮಗಳನ್ನು ಕೊಟ್ಟವನು ಯಾರಿವನು? ಪರ್ವತರಾಜ. ಪರ್ವತರಾಜ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹಿಡಿದು ಮಾಡು, ಮನಸ್ಸಿಟ್ಟು ಮಾಡು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಂಟೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ 1000 ಆನೆ ಬಲ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಎಣ್ಣೆ ಕಂಡ ಕಡೆ ಹೆರೋ ಜನ ಅನುಕೂಲತೆಗಳನ್ನು ಮಾಡ್ಕೋತಾರೆ. 5ನೇ ಪ್ರಶ್ನೆಗೆ ಉತ್ತರ ಪರ್ವತರಾಜ ಅಥವಾ ಹಿಮವಂತ. ಪರ್ವತರಾಜ ಅಂತ ತಾವು ಹೇಳಿದ್ದೀರಿ. ಎಷ್ಟು ಸರಿ ಉತ್ತರ ಆಯಿತು? 4 ಸರಿ ಉತ್ತರ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಮುತ್ತುಶ್ರೀವಾಣಿ ಅವರಿಗೆ ದಿವಾನ್ ಪೂರ್ಣಯ್ಯ, ಗುಬ್ಬಿ ವೀರಣ್ಣ, ಬಸವಣ್ಣ ಮತ್ತು ಚಂದ್ರಗುಪ್ತ ಮೌರ್ಯ ಈ 4 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಅನೂಷಾ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಸೌಮ್ಯ ಅವರಿಗೆ ಸಿಗ್ತಾ ಇದೆ 3, 3, 6, 1, 7 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮೂರು 6, 9, 10, 11 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. 100 ಅಂಕಗಳನ್ನು ಗಳಿಸಿದ್ದಕ್ಕೆ ಒಂದು ಪುಸ್ತಕ ವಿಶೇಷ ಬಹುಮಾನ ಕೊಡ್ತಾ ಇದ್ದೇವೆ. ಕುಗೋ ಅವರ ಸಮಗ್ರ ಹಾಸ್ಯ ಬರಹಗಳು ಎನ್ನುವ ಪುಸ್ತಕ ನಮಗೆ ಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ಅಭಿನಂದನೆಗಳು. ವಜ್ರ, ಎದ್ದಿಲೋ, ದೀಪದ ಮಸಿ ಎಲ್ಲವೂ ಒಂದೇ. ವಜ್ರ ಪ್ರಾಕೃತಿಕವಾಗಿ ರೂಪುಗೊಳ್ಳುತ್ತೆ. ಕೃತಕವಾಗಿ ಮಾಡಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇದೆ. ಅತ್ಯಂತ ಉಷ್ಣತೆ, ಅತ್ಯಂತ ಒತ್ತಡ ಇವುಗಳಿಗೆ ಇದ್ದಿಲನ್ನು ಒಳಪಡಿಸಿದ್ರೆ ಅದು ವಜ್ರವಾಗುತ್ತೆ. ಆದರೆ ಬಹಳ ಚಿಕ್ಕ ಚಿಕ್ಕ ವಜ್ರಗಳು ಆಭರಣಗಳಿಗೆ ಬರೋಲ್ಲ. ಆದರೆ ಕಾರ್ಖಾನೆಗಳಲ್ಲಿ ಅವುಗಳನ್ನು ಬಳಸೋಕ್ಕೆ ಸಾಧ್ಯ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.